1300 ಫಾಲೋವರ್ಸ್ ಇರ್ಬೋದು ಅಷ್ಟೇ. गर्लफ्रेंड हाँ सर आप अच्छा वीडियो बनाते हैं ಇಂಡಿಯಾಗೆ ಬಂದಾಗ ಸೊ ನನಗೆ ಜಾಬ್ ರೆಫರ್ ಮಾಡಿರೋದು ಇವರಿಂದ ನನಗೆ ಇವಾಗ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ಕಿರೋದು. ನಾವು ಬೆಳೆಯೋಣ ಜೊತೆಲಿರೋನು ಬೆಳೆಸೋಣ ಅಂತ ಹೇಳ್ಬಿಟ್ಟು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನಾಯ್ಡು ವ್ಲಾಗ್ಸ್. ಸೊ ಇವತ್ತು ನಾನು ನನ್ನ ಫಸ್ಟ್ ಎವರ್ ಆನ್ ಸೈಟ್ ಕೊಲಾಬ್ರೇಷನ್ಗೆ ಹೋಗ್ತಿದ್ದೀನಿ. ನನಗಂತೂ ತುಂಬಾನೇ ಭಯ ಆಗ್ತಿದೆ, ಬಿಕಾಸ್ ಔಟ್ಕಮ್ ಹೇಗೆ ಬರುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಇದು ನನ್ನ ಫಸ್ಟ್ ಎವರ್ ಪೇಡ್ ಕೊಲಾಬ್ರೇಷನ್ ಆ್ಯಂಡ್ ನಾನೇ ಫಸ್ಟ್ ಟೈಮ್ ಹೋಗಿ ಶೂಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಭಯ ಅನ್ನೋದಿದೆ. ಯಾರೋ ಒಬ್ರು ನನ್ನ ಹತ್ರ ಇರೋ ಕಮ್ಮಿ ಫಾಲೋವರ್ಸ್ನ ಟ್ರಸ್ಟ್ ಮಾಡಿ ನನಗೆ ಒಂದು ಕೊಲಾಬ್ರೇಷನ್ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಫಾರ್ ಎವರ್ ಗ್ರೇಟ್ಫುಲ್ ನಾನು. ಬಿಕಾಸ್ ಯುನೋ ಹ್ಯಾವಿಂಗ್ ಲೆಸ್ ಫಾಲೋವರ್ಸ್, ನಂಗೆ ನಿಜ ಹೇಳ್ಬೇಕಂದ್ರೆ ಅರೌಂಡ್ 1300 ಫಾಲೋವರ್ಸ್ ಇರ್ಬೋದು ಅಷ್ಟೇ. ಸೊ 1300 ಫಾಲೋವರ್ಸ್ಗೆ ನನಗೊಬ್ರು ಅದು ಪೇಡ್ ಕೊಲಾಬ್ರೇಷನ್ ಕೊಡ್ತಿದ್ರು ಅಂದರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಿಮ್ಮ ಎಲ್ಲರ ಸಪೋರ್ಟಿಂದ ನಾನು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀನಿ. ಬಿಕಾಸ್ ನಿಮ್ಮ ಸಪೋರ್ಟು, ನಿಮ್ಮ ಲೈಕ್ಸ್, ಶೇರ್ಸ್, ಕೌಂಟ್ ಇದೇನೂ ಇಲ್ದಿರ ನಾನು ಏನೂ ಅಚೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹ್ಯೂಜ್ ಥ್ಯಾಂಕ್ಸ್ ಫಾರ್ ಆಲ್ ಮೈ ಫಾಲೋವರ್ಸ್. ಇವತ್ತು ನಾನು ಹೋಗ್ತಿರೋ ಲೊಕೇಶನ್ ಬಂದು ಹೆಬ್ಬಾಳಲ್ಲಿರೋ ಒಂದು ABCD ರೆಸ್ಟೋ ಬಾರ್ಗೆ. ಆ್ಯಂಡ್ ಅಲ್ಲಿಗೆ ನಾನು ಒಬ್ಬಳೇ ಹೋಗ್ತಿಲ್ಲ, ನಾನು ನನ್ನ ಫ್ರೆಂಡ್ ಇಬ್ಬರು ಒಟ್ಟಿಗೆ ಹೋಗ್ತಿದ್ದೀವಿ ಫಾರ್ ಕೊಲಾಬ್ರೇಷನ್. ಸೊ ಬನ್ನಿ ಈ ಜರ್ನಿ ಹೇಗಿರುತ್ತೆ ಆ್ಯಂಡ್ ನನ್ನ ಫಸ್ಟ್ ಪೇಡ್ ಪ್ರಮೋಷನ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಾನು ಕೊಲಾಬ್ರೇಷನ್ ಮಾಡಬೇಕಂತ ಬಂದಿದ್ದ ಪ್ಲೇಸ್ ಬಂದಾಯಿತು. ಸೊ ಆ ಪ್ಲೇಸ್ ತೋರಿಸ್ತೀನಿ ನೋಡಿ. ಇದು ಬಂದು ಪ್ಯೂರ್ ಆಂಧ್ರ ರೆಸ್ಟೋರೆಂಟ್. ವೆಜ್ ಮತ್ತು ನಾನ್ ವೆಜ್ ಮೀಲ್ಸ್ ಎರಡೂ ಸಿಗುತ್ತೆ. ಸೊ ಆ್ಯಕ್ಚುಲಿ ನಾವು ಬಂದಿದ್ದು ABCD ರೆಸ್ಟೋರೆಂಟ್ನ. ಇಟ್ ಈಸ್ ಅ ರೆಸ್ಟೋ ಬಾರ್ ಆ್ಯಕ್ಚುಲಿ. ಸೊ ಆ ರೆಸ್ಟೋ ಬಾರ್ನ ನಾವು ಕೊಲಾಬ್ ಮಾಡೋಣ ಅಂತ ಬಂದಿದ್ದು. ಬಟ್ ಅದು ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಕ್ರೌಡ್ ಇತ್ತು. ಸೊ ಹಾಗಾಗಿ ಅವ್ರದ್ದೇ ರೆಸ್ಟೋರೆಂಟ್ ಇದು ಆಂಧ್ರ ಸ್ಟೈಲು, ಅವ್ರು ಇದನ್ನು ಮಾಡಿ ಅಂತ ಹೇಳಿದಕ್ಕೆ ನಾವು ಇಲ್ಲಿ ಬಂದ್ವಿ. ಸೊ ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ಪೂಜಾ ಅವರೇ, ಒಂದು ನಿಮಿಷ ಇವ್ರ ಹತ್ರ ಮಾತಾಡಿ. ಗರ್ಲ್ಫ್ರೆಂಡ್ ಹಾ ಓಕೆ, ನಾನು ಹೇಳಿದ್ದೆ ಅಲ್ವಾ ನನ್ನ ಫ್ರೆಂಡ್ ಜೊತೆ ಹೋಗ್ತಿದ್ದೀನಿ ಕೊಲಾಬ್ರೇಷನ್ ಮಾಡೋಕ್ಕೆ ಅಂತ. ಸೊ ಅದು ಇವ್ರ ಹೆಸರು ಚರಣ್ ರಾಜ್ ಅಂತ. ಇವ್ರದ್ದು ಪೇಜ್ ಇದೆ ಹಾಗೂ ಯೂಟ್ಯೂಬ್ ಚಾನಲ್ ಇದೆ. ಅದು ನನಗೆ ಓಕೆ, ಸೊ ಅವ್ರ ಚಾನಲ್ ನೇಮ್ ಬಂದು ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಹೇಳ್ಬಿಟ್ಟು. ನಾನು ಅದನ್ನ ಟ್ರ್ಯಾಗ್ ಮಾಡ್ತೀನಿ, ಅದನ್ನ ನೋಡಿ. ಹಾಗೆ ಅವ್ರ ಚಾನಲ್ ಕೂಡ ಫಾಲೋ ಮಾಡಿ. ಆಮೇಲೆ ಏನು ಹೇಳ್ತಿದ್ದೆ, ನಂದು ಫಾಲೋ ಮಾಡಿ, ಇಬ್ರದ್ದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದೇನೆಂದರೆ, ಇವ್ರು ನನಗೆ ಪರಿಚಯ ಆಗಿದ್ದು ದುಬೈನಲ್ಲಿ. ಸೊ ನಾನು ದುಬೈಯಲ್ಲಿ ಹೋಗಿರುವಾಗ ನಾನು ಆ್ಯಕ್ಚುಲಿ ಕನ್ನಡ ಜನನು ತುಂಬ ಹುಡುಕ್ತಿದ್ದೆ, ಕನ್ನಡಿಗರು ಬೇಕು ಅಂತ ಹೇಳಿಬಿಟ್ಟು. ಬಿಕಾಸ್ ನಂಗೆ ದುಬೈ ತುಂಬಾ ಹೊಸದಾಗಿತ್ತು. ಸೊ ಇವರು ತುಂಬ ವ್ಲಾಗ್ಸ್ ಮಾಡಿ ಹಾಕ್ತಿದ್ರು. ನಾನು ಹಾಗೆ ಇವ್ರನ್ನ ಕನೆಕ್ಟ್ ಆಗಿದ್ದು. ಸೊ ಅಲ್ಲಿ ಕನೆಕ್ಟ್ ಆಗಿ ಮತ್ತೆ ಅವ್ರು ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಈಗ ಥ್ಯಾಂಕ್ಸ್ ಟು ಅವರ್. ಆ್ಯಕ್ಚುಲಿ ನಾನು ದುಬೈಲಿ ಪ್ರಾಬ್ಲಮ್ ಆಗಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಹಾಕಿಡಿ ಆಯಿತಾ, ನಿಮ್ಮ ಚಾನಲ್ ಅಲ್ವಾ. ಸೊ ನನಗೆ ದುಬೈಲಿ ಪ್ರಾಬ್ಲಮ್ ಆಗಿ ನಾನು ವಾಪಸ್ ಇಂಡಿಯಾಗೆ ಬಂದಾಗ ಸೊ ನನಗೆ ಜಾಬ್ ರೆಫರ್ ಮಾಡಿರೋದು ಇವರಿಂದ ನನಗೆ ಇವಾಗ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ಕಿರೋದು. ಥ್ಯಾಂಕ್ಸ್ ಪೂಜಾ ಅವರೇ. ಸೊ ಹಾಗೆ ಈ ಕೊಲ್ಯಾಬ್ಗೂ ನನಗೆ ಆಗ ಕಾರಣನೇ ಇವ್ರಿಗೆ ಬಂದಿರೋದನ್ನು ನನಗೂ ಶೇರ್ ಮಾಡಿ ನಾವಿಬ್ಬರು ಇವಾಗ ಪೇಜಲ್ಲಿ ಕೊಲ್ಯಾಬ್ ಮಾಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಹಿಂಗೆ ಕೊಲ್ಯಾಬ್ ಬರ್ತಾಯಿದ್ರೆ ನಮಗೂ ಹೇಳ್ತೀರಿ, ನಾವು ಕೊಲ್ಯಾಬ್ ಮಾಡ್ತಾ ಇರ್ತೀವಿ. ಸೊ ಕಾನ್ಸೆಪ್ಟ್ ಅಷ್ಟೇ, ನಾವು ಬೆಳೆಯೋಣ ಜೊತೆಲಿರೋನು ಬೆಳೆಸೋಣ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ರು ಸೇರಿ ಒಟ್ಟಿಗೆ ಕೊಲಾಬ್ರೇಷನ್ ಮಾಡ್ತಿದ್ವಿ. ನಮ್ಮ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಿದೆ. ಆ್ಯಂಡ್ ನಮ್ಮ ಇಬ್ಬರು ಚಾನಲ್ಲು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದ ಮಾತ್ರ ಮರಿಬೇಡಿ. ನಾವು ಇವತ್ತು ನಮ್ಮ ಕೊಲಾಬ್ರೇಷನ್ನ ಮುಗಿಸ್ಕೊಂಡು ಹೊರಟಿದ್ದೀವಿ. ನಿಮ್ಗೇನಾದರೂ ನಾವು ಮಾಡಿರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಗೈಸ್ ಆನ್ ದ ನೆಕ್ಸ್ಟ್ ವ್ಲಾಗ್.